ಪಾಂಡವಪುರ ಪಟ್ಟಣದಲ್ಲಿ ದಿನಾಂಕ 7/5/2026 ನಡೆಯಲಿರುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ದಿನಾಂಕ 28/4/2026 ಮಂಗಳವಾರ ಪಾಂಡವಪುರ TAPC-MS ರೈತ ಸಭಾಂಗಣದಲ್ಲಿ ಮಾಜಿ ಸಚಿವರಾದ CS ಪುಟ್ಟರಾಜು ರವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದೆ ಎಂದು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ SA ಮಲ್ಲೇಶ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದ್ದಾರೆ. ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ CS ಪುಟ್ಟರಾಜು ಅವರ ನೇತೃತ್ವದಲ್ಲಿ ಮೇ 7ರಂದು ನಡೆಯಲಿರುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವು ಜೆಡಿಎಸ್ ಪಕ್ಷದ ಹಿರಿಯರು ಹಾಗೂ ಯುವ ಘಟಕದ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸುವ ಉದ್ದೇಶ ಹೊಂದಿದೆ. ಕಾರ್ಯಕರ್ತರ ಜೊತೆ ನಮ್ಮ ಪಕ್ಷ ಸದಾ ಇರುತ್ತದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಬಗ್ಗೆ ಸಲಹೆ ನೀಡಬೇಕು ಎಂದು ಮನವಿ ಮಾಡಿದರು. ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ಮಾತನಾಡಿ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮವು ಮಂಡ್ಯ ಜಿಲ್ಲೆಯ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಡೆದಿದೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೇ 7ರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರು, ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಮುಖಂಡರು ಭಾಗವಹಿಸಲಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನ ಅಭಿಪ್ರಾಯಗಳು ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದು ಮುಂದೆ ಬರುವ ಎಲ್ಲಾ ಚುನಾವಣೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ TAPC-MS ಅಧ್ಯಕ್ಷರಾದ ಚಿಕ್ಕಾಡೆ ಗಿರೀಶ್, ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣೇಗೌಡ, DCC ಬ್ಯಾಂಕ್ ನಿರ್ದೇಶಕ ಪುಟ್ಟಸ್ವಾಮಿ ಗೌಡ, ಪುರಸಭೆ ಮಾಜಿ ಅಧ್ಯಕ್ಷ M ಗಿರೀಶ್, ಅರ್ಚನಾ ಚಂದ್ರು, R ಸೋಮಶೇಖರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್, ಪುರಸಭೆ ಮಾಜಿ ಸದಸ್ಯ ಚಂದ್ರು, VS ನಿಂಗೇಗೌಡ, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಚೆಲುವೇಗೌಡ ಬಕ್ಕೋಡಿ, ಕೃಷ್ಣ, ಆದರ್ಶ, ಪಟೇಲ್ ಕೃಷ್ಣೇಗೌಡ, R ಕೃಷ್ಣೇಗೌಡ, RK ರಾಜೇಶ್, ರಾಚಯ್ಯ, ಜೆಡಿಎಸ್ ಪಕ್ಷದ SC/ST ಘಟಕದ ನಗರ ಅಧ್ಯಕ್ಷ ಗುರುಕುಮಾರ್, ಮಹೇಶ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ದಿನದ ಸಭೆಯ ಉದ್ದೇಶ ಏನು ಎನ್ನುವುದಾಗಿ ಹಾಗೆ ತಮಗೆ ಪೂರ್ವಭಾವಿ ತಿಳಿದಿದೆ ಅಂತ ನಾನು ಭಾವಿಸುತ್ತೇನೆ. ಈ ಸಭೆಯ ಉದ್ದೇಶ ನಮ್ಮ ಪಕ್ಷದ ಸಂಘಟನೆ ಮತ್ತು 25ನೇ ವರ್ಷ ತುಂಬಿರುವುದರಿಂದ ಜನರೊಂದಿಗೆ ಜನತಾದಳ ಎಂಬ ಒಂದು ವಿಚಾರವನ್ನು ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷ ಬಹಳ ಮುಂಚೂಣಿಯಿಂದ ಕೆಲಸ ನಿರ್ವಹಿಸುತ್ತಿದೆ. ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ನಾವು ಅತಿ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಪಕ್ಷದ ನಾಯಕರು, ಮಂತ್ರಿಗಳಾಗಿ, ಸಂಸದರಾಗಿ, ಶಾಸಕರಾಗಿ ಜನಮೆಚ್ಚಿದ ಕೆಲಸ ಮಾಡಿರುವಂಥ CS ಪುಟ್ಟರಾಜರವರ ಮಾರ್ಗದರ್ಶನದಲ್ಲಿ ಮುಂದಿನ ತಿಂಗಳು 7ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಾಯಕರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಶಿವಕುಮಾರ್ ಅವರು, ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದಂಥ ಪುಟ್ಟಸ್ವಾಮಿ ಅವರು, ನಮ್ಮ ಜಗಳಹಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರು, ನಮ್ಮ ಪಕ್ಷದ ಹಿರಿಯರು ಆದಂಥ ಮಂಜುನಾಥ್ ಅವರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಂಥ ರಾಧಾಕೃಷ್ಣ ಅವರು, ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಿರ್ದೇಶಕರು, ಸಹಕಾರ ಸಂಘದ ಅಧ್ಯಕ್ಷರು ಆದಂಥ ಚಲುವರಾಜರವರು, ಮತ್ತು ಸಹಕಾರ ಯೂನಿಯನ್ನ ನಿರ್ದೇಶಕರು, ನಮ್ಮ KFML ನಿರ್ದೇಶಕರಾದಂಥ ಮತ್ತು ಪುರಸಭಾ ಸದಸ್ಯರು, ಅಧ್ಯಕ್ಷರು ಆದಂಥ ಸೋಮಶೇಖರ್ ಅವರು, ನಮ್ಮ PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿದ್ದಂಥ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರು ಸದಸ್ಯರಾದಂಥ ಗಿರೀಶ್ ಅವರು, ನಮ್ಮ TAPMS ಅಧ್ಯಕ್ಷರಾದಂಥ ಗಿರೀಶ್ ಅವರು, ಮತ್ತು ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ, ಖಂಡಿತ ಮತ್ತು ನಮ್ಮ ಪುರಸಭಾ ಮಾಜಿ ಸದಸ್ಯರುಗಳು, TAPMSನ ಎಲ್ಲ ಸದಸ್ಯರುಗಳು, ಮತ್ತು ನಮ್ಮ ಪಕ್ಷದ ಬಹಳ ಇಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಹಕಾರ ಕೊಟ್ಟಂಥ ಮಾಜಿ ಅಧ್ಯಕ್ಷರಾದಂಥ ರಾಮಕೃಷ್ಣೇಗೌಡರು, ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಗೋವಿಂದಯ್ಯನವರು, ನಮ್ಮ ST/SC ಯುವ ಮುಖಂಡರಾದಂತಹ ಗುರು ಅವರು, ಅನೇಕ ನಮ್ಮ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ತಮಗೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಪ್ರಚಾರಕ್ಕೆ ತಂದು
ಈ ತಿಂಗಳು 28ನೇ ತಾರೀಕು ಪೂರ್ವಭಾವಿಯಾಗಿ ನಾವು ಏನು ಸಿದ್ಧತೆ ಮಾಡಬೇಕು ನಮ್ಮ ಪಕ್ಷ ಬಲಪಡಿಸೋದಕ್ಕೆ ಮತ್ತು ನಮ್ಮ ತಾಲೂಕಿನಲ್ಲಿ ನಾವು ಎಷ್ಟು ಉತ್ಸಾಹಿಗಳಾಗಿದ್ದೀವಿ ಅಂತೇಳಿ ಒಂದು ಪ್ರದರ್ಶನ ಮಾಡೋದಕ್ಕೆ ನಮ್ಮ ನಾಯಕರ ನೇತೃತ್ವದಲ್ಲಿ 28ನೇ ತಾರೀಕು DFMS ಚೌಕಿನಲ್ಲಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ. ಆ ಸಭೆಗೆ ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ತಾಲೂಕು ಪಂಚಾಯಿತಿ, ಸಹಕಾರ ಸಂಘಗಳ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಒಟ್ಟು ಸೇರಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು DFMSನಲ್ಲಿ ಸಭೆ ಕರೆಯಲಾಗಿದೆ. ಆ ಸಭೆಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಆ ಸಭೆಯಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರ ಬರುವಿಕೆಗೆ ಏನೇನು ಸಿದ್ಧತೆಗಳು ಮಾಡಬೇಕು, ಯಾವ ರೀತಿ ಆಯಿದ್ದೇವೆ ಅಂತ ತಾವೆಲ್ಲರೂ ಮಾಧ್ಯಮದಲ್ಲಿ ಪತ್ರಿಕೆ ಎಲ್ಲ ನೋಡಿದಿರಿ. ಬೇರೆ ಕಡೆ ಬಹಳ ಅದ್ಭುತವಾಗಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಸಭೆ ಸಮಾರಂಭಗಳಲ್ಲಿ ನಮ್ಮ ನಾಯಕರು ಬಹಳ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲೇ ಮೊದಲಿಗರಾಗಿದ್ದಾರೆ. ಅದನ್ನು ನಾವು ಕುಂದು ತರದ ರೀತಿಯಲ್ಲಿ ನೀವೆಲ್ಲರೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಈ ಸಭೆ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಒಂದು ಗೋಷ್ಠಿಯಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಪತ್ರಿಕೆ ಹೇಳಿಕೆಯನ್ನು ನೀಡಿದಂಥ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಮಲ್ಲೇಶಣ್ಣವರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಏನು 28ನೇ ತಾರೀಕು ನಮ್ಮ ಈ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ 25ನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಸಂಭ್ರಮವನ್ನು ಸಭೆಯಲು ನಮ್ಮ ವಿಶೇಷವಾಗಿ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರೊಂದಿಗೆ ಬೆರೆಯೋದಕ್ಕೆ ಬರ್ತಾ ಇದ್ದಾರೆ. ಆ ಸಭೆಗೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ಶಾಸಕರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಮುಖಂಡರುಗಳು ಕೂಡ ಬರ್ತಾರೆ. ಜೊತೆಗೆ ನಮ್ಮ ಮಾಜಿ ಸಚಿವರಾದಂಥ ಶ್ರೇಷ್ಠಪ್ರವರ ನೇತೃತ್ವದಲ್ಲಿ ಏನು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಮಲ್ಲೇಶಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ನಾವು 28ನೇ ತಾರೀಕು ಮಂಗಳವಾರ TFCMS ಸಭಾಂಗಣದಲ್ಲಿ 10 ಗಂಟೆಗೆ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಕರೆದಿದ್ದೇವೆ. ಆ ಸಭೆಗೆ ವಿಶೇಷವಾಗಿ ನಾವು ಈ ದಿನದಿಂದಲೇ ನಿಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, BSSN ಅಧ್ಯಕ್ಷರು, ನಮ್ಮ ಟೌನ್ ಪಂಚಾಯತಿಯ ಸಂಬಂಧಪಟ್ಟಂಗಿರ್ಬೋದು, ಜೊತೆಗೆ PLD ಬ್ಯಾಂಕು, TFCMS ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಡೈರೆಕ್ಟರ್ಗಳ ಒಂದು ನಿರ್ದೇಶನದೊಂದಿಗೆ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರುಗಳನ್ನ ಕರೆದ ಹೊತ್ತು ಯಾವ ರೀತಿ ನಾವು ಸಭೆಗಳನ್ನು ಮಲ್ಲೇಶಣ್ಣವರು ಹೇಳಿದ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಒಂದು ಬಹಳ ವಿಶೇಷವಾಗಿ ನಮ್ಮ ಪಾಂಡವಪುರ ಅಲ್ಲೂ ಪಾಂಡವರು ಬಂದು ಹೋದಂಥ ಸ್ಥಳದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇರೋದ್ರಿಂದ ಆ ಸಭೆಗೆ ಹೆಚ್ಚಿನ ವಿಶೇಷವಾಗಿ ಯುವಕರನ್ನ ಕರೆತರುವಂಥದ್ದು ಮತ್ತು ನಮ್ಮ ತಾಯಂದ್ರನ್ನ ಕರೆದು ಅವರು ಕೂಡ ಆಶೀರ್ವಾದ ಮಾಡಿಸುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಾರ್ಯಕರ್ತರು ಬಂಧುಗಳನ್ನ ಸೇರಿಸೋದಕ್ಕೆ ತಾವೆಲ್ಲ ನಾವೆಲ್ಲ ಹೆಚ್ಚಿನ ಜವಾಬ್ದಾರಿ ತಗೋಬೇಕಾಗ್ತದೆ ಅಂತ ಹೇಳ್ತಾ ಪೂರ್ವಭಾವಿ ಸಭೆಗೆ ನಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ಎಲ್ಲರಿಗೂ ಮತ್ತೊಮ್ಮೆ ಮನವಿ ಮಾಡ್ತೇವೆ. ಆ ಸಭೆಗೆ ಈಗ ನಾವೆಲ್ಲ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಅವರೆಲ್ಲರಿಗೂ ಫೋನ್ ಮುಖಾಂತರ ಇರ್ಬೋದು, ಎಲ್ಲರಿಗೂ ಕೂಡ ನಾವು ಕರೆಯುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ವಂದನೆಗಳು. ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಇಲ್ಲಿ ಸೇರಿರುವಂಥ ನಮ್ಮ ಜನತಾದಳದ ಎಲ್ಲ ಮುಖಂಡರುಗಳೇ, ಈಗಾಗಲೇ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ ಅಧ್ಯಕ್ಷರು ಮತ್ತು ನಮ್ಮ ಮನ್ಮೂಲ ನಿರ್ದೇಶಕರಾದಂಥ ಶಿವಕುಮಾರ್ ಅವರು ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ. ತಾವು ಈಗಾಗಲೇ ನೋಡ್ತಾ ಇದ್ದೀರಿ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾದ ಅಲೆ ಯಾವ ರೀತಿ ಬೀಸ್ತಾ ಇದೆ ಅಂತೇಳಿ. ಇತ್ತೀಚೆಗೆ ಮುಕ್ತಾಯಗೊಂಡ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಇದರ ಎಲೆಕ್ಷನ್ನಲ್ಲಿ ಇನ್ನೂ ಒಂದು ಹಂತ ಬಾಕಿ ಇದೆ. ಬಹಳ ಹೆಚ್ಚಿನ ಮತದಾನ ಆಗಿದೆ. ಅದು ಜನತಾದಳ ಒಂದಿಗೆ ಇರುವಂಥ NDA ಪರವಾಗಿ ಆ ಮತದಾನ ಆಗಿದೆ ಅನ್ನೋದು ಸಮೀಕ್ಷೆಯನ್ನು ಬಿಟ್ಟಿಲ್ಲ. ಆದರೂ ಕೂಡ ಎಲ್ಲರ ಒಂದು ನಿರೀಕ್ಷೆ ಆ ರೀತಿ ಇದೆ. ಅಂದ್ರೆ ಒಟ್ಟಾರೆ ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾದ ಅಲೆ ಮತ್ತು ಮೋದಿಯವರ ನೇತೃತ್ವದ ಸರ್ಕಾರದ ಪರವಾದ ಅಲೆ ಈ ದೇಶದಲ್ಲಿ ಬೆಳೀತಾ ಇದೆ. ಈ ಹಿನ್ನೆಲೆಯಲ್ಲಿ
ಈಗಾಗಲೇ ಪಾಂಡುಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದ CS ಪುಟ್ಟರಾಜು ಅವರ ನೇತೃತ್ವದಲ್ಲಿ ಜನತಾದಳ ಬಹಳ ಯಶಸ್ವಿಯಾಗಿ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದೆ. ಅದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ನಡೆದಂತಹ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ, ಸಂಘ ಸಂಸ್ಥೆ ಚುನಾವಣೆಯಲ್ಲಿ ಜನತಾದಳ ಜಯಭೇರಿಯನ್ನು ಬಾರಿಸಿದೆ. ಈ ಜಿಲ್ಲೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮಂತ್ರಿಗಳಾದ ಮೇಲೆ ಒಂದು ಹೊಸ ಹುರುಪು ಈ ಜಿಲ್ಲೆಯಲ್ಲಿ ಬಂದಿದೆ. ಹಿಂದೆ ಯಾವ ಎಂಪಿಗಳು ಕೆಲಸ ಮಾಡಿದಂತ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅದರ ಪ್ರಯೋಜನ ಏನು ಅನ್ನೋದು ಗೊತ್ತಾಗೋ ಸ್ವಲ್ಪ ಕಾಲ ಕಳಿಬೇಕು. ಇಂಥ ಸುಭದ್ರವಾದ ಒಂದು ಇದರ ಯೋಜನೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು 7ನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇದ್ದಾರೆ. ಪುಟ್ಟರಾಜನವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಅವತ್ತು ಎಲ್ಲ ಜನತಾದಳದ ಎಲ್ಲ ಕಾರ್ಯಕರ್ತರು ಈಗಾಗಲೇ ಹೇಳಿರುವ ಹಾಗೆ ಸ್ಥಳೀಯ ಸಂಸ್ಥೆಗಳ ಎಲ್ಲ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಆಗ್ಬೋದು, ಡೈರಿ ಆಗ್ಬೋದು, ಸೊಸೈಟಿ ಆಗ್ಬೋದು, ಬೇರೆ ಇನ್ಯಾವುದೇ ಸ್ಥಳೀಯ ಸಂಸ್ಥೆಗಳ ಎಲ್ಲ ಸದಸ್ಯರು ಮತ್ತು ನಿರ್ದೇಶಕರು, ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಜನತಾದಳದ ಮುಖಂಡರ ಪರವಾಗಿ ಮನವಿಯನ್ನು ಮಾಡ್ತೇನೆ. ಇದನ್ನ ತಾವು ಹೆಚ್ಚಿನ ಪ್ರಚಾರ ಕೊಟ್ಟು ಜನಸೇವೆಗೆ ಅನುಕೂಲ ಮಾಡಬೇಕು ಅಂತೇಳಿ ತಮ್ಮ ಮಾಧ್ಯಮದಲ್ಲಿ ಉದ್ದೇಶ ಏನು? ಬೇರೆ ಪಕ್ಷಗಳಿಗಿಂತ ವಿಭಿನ್ನವಾಗಿ ನಮ್ಮ ಪಕ್ಷ ಜನರ ಜೊತೆಲೇ ಇದೆ, ಸಾಮಾನ್ಯರ ಜೊತೆಲೆ. ಬೇರೆದ್ರಿಂದ ನಾವು ಜನದೊಂದಿಗೆ ಜನತಾ, ಸಾಮಾನ್ಯ ಜನದೊಂದಿಗೆ ನಾವು ಒಡನಾಟ ಇಟ್ಕೊಂಡು JDS ಪಕ್ಷದ ಏನು ಗೊತ್ತು ಅಂತ ರವೀಂದ್ರ ಶ್ರೀಕಂಠಯ್ಯ ಅವರು ಒಂದು ಆರೋಪ ಮಾಡಿದ್ದಾರೆ. ನಮ್ಮ ಪಕ್ಷ ಪ್ರಬಲವಾಗಿ ಈಗ ನೀವು ನಮ್ಮ ಮಂಜುನಾಥ್ ಅವರು ಹೇಳ್ತಿದ್ದೀವಿ, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೆ ನಾವು ಹೋಗ್ತಿದ್ದೀವಿ. ಅದು ವೈಯಕ್ತಿಕವಾಗಿ ಯಾರು ಕೂಡ ಇಂಥವ್ರು ಅಂತ ಏನು ಹೇಳಿಲ್ಲ, ಮೌಖಿಕವಾಗಿ ಹೇಳಿದ್ದಾರೆ. ಅವರು ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ, ಮೌಖಿಕವಾಗಿ ಮಾಡಿಲ್ಲ. ಅವ್ರ ಹೆಸರನ್ನ ಎಲ್ಲೂ ನೋಂದಾವಣೆ ಹೆಸರೇಳದನ್ನ ಮಾಡಿದ್ದಾರೆ. ಆ ಸಭೆಗೆ ಅವರು ಕೂಡ ಬರ್ತಾರೆ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಎಲ್ಲರೂ ಸೇರಿ ಆವಾಗ ಆ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡೋದಾಗಿದೆ. ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿ ನಮ್ಮ ಪಕ್ಷ ಸಂಘಟನೆ ಆಗಿದೆ. ವಿಶೇಷವಾಗಿ ನಮ್ಮ ದೇವೇಗೌಡರು 94ರ ಒಂದು ಈ ಇಡೀ ವಯಸ್ಸಲ್ಲೂ ಕೂಡ ಪಕ್ಷವನ್ನ ಬಹಳ ವ್ಯವಸ್ಥಿತವಾಗಿ ಸಂಘಟನೆ ಮಾಡಬೇಕು. ವಿಶೇಷವಾಗಿ ನೀವು ನೋಡಿರ್ಬೇಕು, ರಾಜ್ಯಸಭೆಯಲ್ಲಿ ಅವರ ಒಂದು ರಾಜ್ಯಸಭೆಯಲ್ಲಿ ತಮಿಳುನಾಡು ಸಂಸದರು ಮಾತಾಡಬೇಕಾದ್ರೆ ಎಳೆಯಾಗಿ ಇಂಗ್ಲಿಷ್ನಲ್ಲಿ ಬಹಳ ನನ್ನ ಈ ಕೊನೆ ವಯಸ್ಸಿನಲ್ಲಿ ನಮ್ಮ ಜಿಲ್ಲೆಗೆ ಕರಾವಳಿಯಿಂದ ಚಾಮರಾಜನಗರವರೆಗೂ ನಮಗೆ ಕುಡಿಯ ನೀರಿಗೆ ಮತ್ತು ರೈತರಿಗೆ ನೀರು ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಪಕ್ಷ ವಿಶೇಷವಾಗಿ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಂಡಿರೋದ್ರಿಂದ ರೈತ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಿಖಿಲ್ ಅವರು ಒಂದು ಯುವಕರನ್ನ ಸೆಳೆಯೋದ್ರ ಮುಖಾಂತರ ಇನ್ನೂ ಕೂಡ ಹೆಚ್ಚಿನ ಜೊತೆಗೆ ನಮ್ಮ ಮಂಜಣ್ಣವ್ರು ಹೇಳಿದ ರೀತಿ ನಮ್ಮ ಮಾತಿಗೆ ಮುಖ್ಯಮಂತ್ರಿಗಳು, ಹಾಲಿ ಸಂಸದರು, ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ನೀವು ನೋಡ್ತಾ ಇರಬೇಕು. ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಜೊತೆಗೆ ನಮ್ಮ ಭದ್ರಾವತಿ ಉಕ್ಕು ಕಾರ್ಖಾನೆ ಇರ್ಬೋದು, ಎಲ್ಲ ವಿಶೇಷವಾಗಿ ಆಗಲೇ ನಮ್ಮ ಮಂಡ್ಯದಲ್ಲೂ ಕೂಡ ಒಂದು 2-3 ಜಾಗಗಳನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಇಂದು ಬಹಳ ದೊಡ್ಡ ಒಂದು ಬೃಹತ್ ಕೈಗಾರಿಕೆಗಳನ್ನ ತೆಗಿಬೇಕು. ಇದು ನಮ್ಮ ಎಲ್ಲ ಯುವಕರಿಗೆ ವಿಶೇಷವಾಗಿ ಅವ್ರು ಹೇಳಿದ ರೀತಿ ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಪಕ್ಕ ಕೊಡಗಿರ್ಬೋದು, ಎಲ್ಲ ನಮ್ಮ ಏನು ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ನಮ್ಮ ಪಕ್ಷ ಜನರೊಂದಿಗೆ ಇರ್ತದೆ, ರೈತರೊಂದಿಗೆ ಇರ್ತದೆ, ನಾಯಕರ ಜೊತೆನೇ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾವತ್ತೂ ಯಾವುದೇ ಕಾರಣಕ್ಕೂ ಜನತಾದಳದ ವಿರುದ್ಧವಾಗಿ ಮತ್ತೆ ಅಥವಾ ಯಾವುದೇ ನಾಯಕರ ವಿರುದ್ಧವಾಗಿ ಆಪಾದನೆ ಮಾಡಿಲ್ಲ, ಯಾವುದೇ ಹೆಸರು ಕೂಡ ಹೇಳಿಲ್ಲ ಅವ್ರ ಆ ಥರ. ಈಗ ಇದರಲ್ಲಿ ಪಕ್ಷದಲ್ಲಿ ಸಣ್ಣ ಪುಟ್ಟ ಬೆಲೆಗಳು ಇರ್ಬೋದು, ಬಟ್ ಅದ್ರ ಯಾವುದೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ಯಾವುದು ರೀತಿ ಇಲ್ಲ, ಯಾರು ಇಲ್ಲ, ಆಯ್ತಾ. ಹಾಗಾಗಿ ಈಗ ಪುಟ್ಟರಾಜು ಅವರು, ರವೀಂದ್ರ ಅವರು, ಮತ್ತೆ ಸುರೇಶ್ ಗೌಡರು ಇವರೆಲ್ಲ ಆಧಾರ ಸ್ತಂಭಗಳು, ಜನತಾದಳದ ಆಧಾರ ಸ್ತಂಭಗಳು ಇರಲ್ಲ ಈ ಮಂಡ್ಯ ಜಿಲ್ಲೆಯಲ್ಲಿ. ಹಾಗಾಗಿ ಯಾರಲ್ಲೂ ಆ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲಾನು ಒಗ್ಗೂಡಿಸುವಂತ ಒಂದು ಶಕ್ತಿ ಕುಮಾರಸ್ವಾಮಿ ಅವರಿಗಿದೆ. ಅದನ್ನ ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ.